ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಮನೋವಿಜ್ಞಾನ ಅಂದರೆ ಸೈಕಾಲಜಿಯ ಬಗ್ಗೆ ನಿಮ್ಮ ಮುಂದೆ ಒಂದು ಕ್ಲಾಸನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಇದು PSTR, GPSTR ಮತ್ತು HSTR ಇಷ್ಟಕ್ಕೂ ಕೂಡ ಯೂಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಪ್ರಮುಖವಾದ ಪ್ರಶ್ನೆಗಳನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ PDF ಬಗ್ಗೆ ಹೇಳ್ತಾ ಇದ್ದೀನಿ. PDF ಯಾವ್ಯಾವುದು ಅವೈಲಬಲ್ ಇದೆ ಅದೆಲ್ಲವನ್ನು ಕ್ಲಾಸ್ನ ಮಧ್ಯದಲ್ಲಿ ಹೇಳ್ತೀನಿ, ನಿಮ್ಗೆ ಯಾವ್ಯಾವ PDF ಸಿಗುತ್ತೆ ಅನ್ನುವಂಥದ್ದು. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ ವಿಲ್ಹೆಲ್ಮ್ ಹೂಂಟ್ ಅಂತ. ಯಾರು? ವಿಲ್ಹೆಲ್ಮ್ ಹೂಂಟ್ ಅಂತ. ಸ್ನೇಹಿತರೆ, ಸಿಗ್ಮಂಡ್ ಫ್ರಾಯ್ಡ್ ಏನಿದ್ದಾರೆ ಅವರು ಮನೋವಿಜ್ಞಾನದ ಮನೋವಿಶ್ಲೇಷಣಾ ಸಿದ್ಧಾಂತದ ಪಿತಾಮಹ ಅಂತ ಕರೀತಾರೆ. ಇನ್ನು ವಿಲ್ಹೆಲ್ಮ್ ಹೂಂಟ್ ಏನಿದ್ದಾರೆ ಇವರು ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಇವರು ಜರ್ಮನಿಯಲ್ಲಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದ್ದರಿಂದ ಇವರನ್ನು ಮನೋವಿಜ್ಞಾನದ ಪಿತಾಮಹ ಅಂತ ಕರೆದ್ರು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದರೆ EL ಥಾರ್ನ್ಡೈಕ್. ಯಾರು? EL ಥಾರ್ನ್ಡೈಕ್. ಇವರು ಕಲಿಕಾ ನಿಯಮಗಳನ್ನು ನೀಡುವ ಮೂಲಕ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿದರು. ಇನ್ನು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಜೀನ್ ಪಿಯಾಜೆ. ಯಾರು? ಜೀನ್ ಪಿಯಾಜೆ. ಇವರು ಬೌದ್ಧಿಕ ಬೆಳವಣಿಗೆಯ 4 ಹಂತಗಳನ್ನು ವಿವರಿಸಿದ್ದಾರೆ. ಇನ್ನು ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಯಾವುವು ಅಂದರೆ 4 ಆಗಲೂ ನೋಡಿದಂತೆ. ಅವು ಯಾವುವು ಅಂತ ನೋಡೋದಾದರೆ ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಮತ್ತು ಔಪಚಾರಿಕ ಕಾರ್ಯಾತ್ಮಕ ಹಂತ ಎನ್ನುವಂಥದ್ದು. ಇನ್ನು ಮಗುವಿನ ಕಲಿಕೆಯಲ್ಲಿ ಸಮಾಜ ಮತ್ತು ಸಂಸ್ಕೃತಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದವರು ಯಾರಪ್ಪ ಅಂದರೆ ವೈಗೋಟ್ಸ್ಕಿ. ಓಕೆ, ಇವರು ಸಾಮಾಜಿಕ ಅಂತರ್ಕ್ರಿಯೆಯ ಹೆಚ್ಚಿನ ಮಹತ್ವವನ್ನು ನೀಡಿದರು. ನೈತಿಕ ವಿಕಾಸ ಮಾರಲ್ ಡೆವಲಪ್ಮೆಂಟ್ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದರೆ ವರ್ಡ್ ಗಾರ್ಡ್ನರ್. ಇವರು ನೈತಿಕತೆಯನ್ನು 3 ಮಟ್ಟಗಳು ಮತ್ತು 6 ಹಂತಗಳಲ್ಲಿ ವಿವರಿಸಿದ್ದಾರೆ. ಶಾಸ್ತ್ರೀಯ ಅನುಬಂಧನ ಕ್ಲಾಸಿಕಲ್ ಕಂಡೀಷನಿಂಗ್ ಸಿದ್ಧಾಂತವನ್ನು ಮಂಡಿಸಿದವರು ಅಂದರೆ ಪಾವ್ಲೋವ್. ಯಾರು? ಪಾವ್ಲೋವ್. ಪ್ರತಿಕ್ರಿಯೆ ಮತ್ತು ಉದ್ದೀಪನ ನಡುವಿನ ಸಂಬಂಧವನ್ನು ಇವರು ವಿವರಿಸಿದರು. ಇನ್ನು ಪಾವ್ಲೋವ್ ತಮ್ಮ ಕಲಿಕಾ ಪ್ರಯೋಗವನ್ನು ಯಾವ ಪ್ರಾಣಿಯ ಮೇಲೆ ಮಾಡಿದರು ಅಂದರೆ ನಾಯಿಯ ಮೇಲೆ. ನಾಯಿ ಜೊಲ್ಲು ಸುರಿಸುವ ಪ್ರಕ್ರಿಯೆಯ ಮೇಲೆ ಪಾವ್ಲೋವ್ ಪ್ರಯೋಗವನ್ನು ಮಾಡಿದರು. ಇನ್ನು ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಸ್ಕಿನ್ನರ್. ಯಾರು? ಸ್ಕಿನ್ನರ್. ಪುನರ್ಬಲನದ ಮೂಲಕ ಕ್ರಿಯೆಯನ್ನು ಇವರು ವಿವರಿಸಿದರು. ಇನ್ನು ಸ್ನೇಹಿತರೆ, PDF ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು. ಸ್ನೇಹಿತರೆ, PDF ನಮ್ಮಲ ಬಳಿ ಯಾವೆಲ್ಲ PDFಗಳಿದೆ ಅಂದರೆ GPSTRಗೆ ಸಂಬಂಧಪಟ್ಟಂತೆ 6 to 10 ಸೋಷಿಯಲ್ ಸೈನ್ಸ್ ಅವೈಲಬಲ್ ಇದೆ. ಅದು ಕೂಡ 149 ರೂಪೀಸ್ಗೆ. ಇನ್ನು GPSTRಗೆ ಆಯ್ತಲ್ವಾ. ಇನ್ನು PSTRಗೆ ಸಂಬಂಧಪಟ್ಟಂತೆ EVS ಅಂದರೆ ಪರಿಸರ ಅಧ್ಯಯನ ಇದೆ. ಅದು ಕೂಡ 4ರಿಂದ 7ನೇ ತರಗತಿಯವರೆಗೆ. ಅದು ಕೂಡ 149 ಆಗುತ್ತೆ. ಇದನ್ನು ಬಿಟ್ಟಂತೆ ಇನ್ಯಾವುದಿದೆ ಅಂದರೆ GPSTRಗೆ ಸಂಬಂಧಪಟ್ಟಂತೆ ಮತ್ತು ಸೈನ್ಸ್ ಅಂದರೆ ವಿಜ್ಞಾನ ಇರುವಂಥದ್ದು ಇದು ಕೂಡ 149ಗೆ ಲಭ್ಯವಿದೆ. ಇದನ್ನು ಹೊರತುಪಡಿಸಿ PSTRಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಇರುವಂಥದ್ದು ಇದು ಕೂಡ 149ಗೆ ಅವೈಲಬಲ್ ಇರುವಂಥದ್ದು. ಸ್ನೇಹಿತರೆ, ಇಷ್ಟು PDF ಇದೆ. ಇದನ್ನು ಪಡ್ಕೊಳ್ಬೇಕು ಅಂದರೆ ನೀವು ಈ ನಂಬರ್ಗೆ 9945005138 ಮತ್ತು ಮಾಡ್ತೀನಿ 9945005138ಕ್ಕೆ ಪೇ ಮಾಡ್ಬೋದು. ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಯಾವುದ್ರಲ್ಲಾದರೂ ಆನ್ಲೈನ್ ಟ್ರಾನ್ಸಾಕ್ಷನನ್ನು ಮಾಡಿ ಆ ಸ್ಕ್ರೀನ್ಶಾಟನ್ನು ಈ ನಂಬರ್ಗೆ 9945005138ಕ್ಕೆ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಿಮಗೆ ಯಾವ PDF ಬೇಕೋ ಅದನ್ನು ನಿಮಗೆ ಒದಗಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ತುಂಬ ಜನ ಸೈಕಾಲಜಿಯ ಬಗ್ಗೆ ಕೇಳ್ತಾ ಇದ್ದೀರಾ. ಸೈಕಾಲಜಿ ಈಗ ಸದ್ಯದ ಮಟ್ಟಿಗೆ ಅವೈಲಬಲ್ ಇಲ್ಲ. ನಮ್ಮ ಟೀಮ್ ಅದನ್ನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ. ಸರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಯಾವಾಗ ಅವೈಲಬಲ್ ಆಗುತ್ತೋ ಆವಾಗ ನಿಮಗೆ ಸೈಕಾಲಜಿ ಸಿಗುತ್ತೆ. ಅಲ್ಲಿವರೆಗೂ ಕ್ಲಾಸ್ಗಳನ್ನು ನೀವು ಕೇಳ್ತಾ ಇರಿ. ಓಕೆ, ಇನ್ನು PDF ಯಾವ ರೀತಿ ಇದೆ ಅನ್ನೋದಾದರೆ ಈ ಲುಕ್ಕನ್ನು ಒಮ್ಮೆ ನೋಡ್ಕೊಬನ್ನಿ. PDF ಬಗ್ಗೆ ನೋಡೋದಾದರೆ ನೋಡಿ, ಸೋಷಿಯಲ್ ಸೈನ್ಸ್ 6 to 10 ಚಾಪ್ಟರ್ ಇದೆ. ಅದು ಕಂಪ್ಲೀಟ್ PDF ಇಲ್ಲಿದೆ ನೋಡಿ. 6ನೇ ತರಗತಿಯಿಂದ ಆರಂಭವಾಗಿರುವಂಥದ್ದು ಕಂಪ್ಲೀಟ್. ಸ್ನೇಹಿತರೆ, ಈಗಿದೆ ನೀವೆಲ್ಲ ನೋಡ್ತಾ ಇರ್ಬೋದು. PDF ಹೇಗೆ ಇದೆ ಅಂತ ನಿಮಗೆ ಹೇಳೋದು. ಸರ್ PDF ಹೇಗಿದೆ ಅಂತ ತೋರಿಸಿ ಅಂತ ಒಂದು ಲುಕ್ ಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ.
ಇದು ಸೋಷಿಯಲ್ ಸೈನ್ಸ್ 6ರಿಂದ 10ನೇ ತರಗತಿಯವರೆಗಿನ ಸೋಷಿಯಲ್ ಸೈನ್ಸ್ ಇದಾಗಿರುವಂಥದ್ದು. ಕಾಣ್ತಾ ಇದೆಯಾ ನಿಮಗೆ PDF ಹೇಗಿದೆ ಅಂತ. ಒಟ್ಟು 470 ಪೇಜ್ಗಳು ಇರುವಂಥದ್ದು. ಇದರ ಬೆಲೆ ಬಂದು ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ 149. ಎಷ್ಟು? 149 ಆಗಿರುತ್ತೆ. ಎಷ್ಟು? 149 ಆಗಿರುತ್ತೆ. ನೋಡಿ 470 ಪೇಜ್ಗಳು, ಬರೋಬ್ಬರಿ 470 ಪೇಜ್ಗಳು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ಸೋಷಿಯಲ್ ಸೈನ್ಸ್ ಆಗಿರುವಂಥದ್ದು. 6ರಿಂದ 10ನೇ ತರಗತಿಯವರೆಗಿನ ಸೋಷಿಯಲ್ ಸೈನ್ಸ್ ಆಗಿರುವಂಥದ್ದು. ಇನ್ನು ಸೈನ್ಸನ್ನು ನೋಡೋಣ. ಇನ್ನು ಸ್ನೇಹಿತರೆ ಇದು 7ರಿಂದ 10ನೇ ತರಗತಿವರೆಗಿನ ಸೈನ್ಸ್ ಆಗಿರುವಂಥದ್ದು. ಇದು ಕೂಡ 370 ಪೇಜ್ಗಳನ್ನು ಹೊಂದಿರುವಂಥದ್ದು. ಕಾಣಿಸ್ತಾ ಇದೆಯಾ ನೋಡಿ, ಪ್ರತಿಯೊಂದು ಕೂಡ ಹೇಗಿದೆ, 370 ಪೇಜ್ಗಳು ಇರುವಂಥದ್ದು. ಇದು ಕೂಡ 149 ಆಗಿರುವಂಥದ್ದು. ನಿಮಗೆ ಬೇಕಾದರೆ ಇದಕ್ಕೂ ಕೂಡ 149 ನೀವು ಪೇ ಮಾಡಿ ತೆಗೆದುಕೊಳ್ಬಹುದು. ಕಾಣಿಸ್ತಾ ಇದೆಯಾ ಹೇಗಿದೆ ಅಂತ. 7 to 10th ಏನಿದೆ ಅದರ ಕಂಪ್ಲೀಟ್ ಇರುವಂಥದ್ದು. ಯಾವುದು? ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು 1 ಲೈನರ್ ಕ್ವಶನ್ಸ್ಗಳು ಒಳಗೊಂಡಿರುವಂಥದ್ದು. ನೋಡಿ ಸ್ನೇಹಿತರೆ, 4ರಿಂದ 7ನೇ ತರಗತಿಯ EVS ಏನಿದೆ ಅದು EVS ನೋಟ್ಸ್ ಈಗಿರುವಂಥದ್ದು. ಇದು PSTRಗೆ, ಎಕ್ಸ್ಪೆಷಲಿ PSTRನವ್ರು ಏನಿದ್ದೀರಾ ನಿಮಗೆ PSTRನವ್ರಿಗೆ ಇದು EVS ಅಂದರೆ ಪರಿಸರ ಅಧ್ಯಯನ. ಯಾವುದು? ಪರಿಸರ ಅಧ್ಯಯನ ಇದು ಕೂಡ 250ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿರುವಂಥದ್ದು. ಕಾಣಿಸ್ತಾ ಇದೆಯಾ ನೋಡಿ, ಜಲಾಶಯಗಳಂತೆ ಏನಂತೆ, ಶುದ್ಧ ರಕ್ತ ನೋಡಿ, ಎಲ್ಲ ಕೂಡ ಕಂಪ್ಲೀಟಾಗಿ ಇರುವಂಥದ್ದು. ಇದು ಸಿಂಗಲ್ ಪೇಜ್ ಆಗುತ್ತೆ. ನಿಮಗೆ ಜಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಅಷ್ಟೇ. ಇದು ಡಬಲ್ ಪೇಜ್ ಇರುವಂಥದ್ದು. ನೀವು ನೋಡಿ, ಈಗ ಸಿಂಗಲ್ ಪೇಜಲ್ಲಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇಷ್ಟು ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ನೀವು ಪ್ರಿಂಟೌಟನ್ನು ತಗೊಂಡ್ರೆ ನೀವು ಮೊಬೈಲಲ್ಲೇ ಕೂಡ ರೀಡ್ ಮಾಡಬಹುದು ಎನ್ನುವಂಥದ್ದು. ಓಕೆ ಸ್ನೇಹಿತರೆ, ಇದನ್ನು ಕೂಡ ನೀವು 149 ಕೊಟ್ಟು ತೆಗೆದುಕೋಬೇಕಾಗುತ್ತೆ. ಓಕೆ, ಒಳನೋಟ ಕಲಿಕೆ ಇನ್ಸೈಟ್ ಲರ್ನಿಂಗ್ ಸಿದ್ಧಾಂತದ ಪ್ರವರ್ತಕರು ಯಾರಪ್ಪ ಅಂದರೆ ಕೊಯ್ಲರ್. ಯಾರು? ಸಮಸ್ಯೆಯನ್ನು ಒಟ್ಟಾಗಿ ಸಂಗ್ರಹಿಸಿ ಪರಿಹಾರವನ್ನು ಕಂಡುಕೊಳ್ಳುವುದರ ಬಗ್ಗೆ ವಿವರಿಸಿದರು. ಕೊಯ್ಲರ್ ತಮ್ಮ ಒಳನೋಟ ಕಲಿಕೆಗೆ ಬಳಸಿದಂತಹ ಚಿಂಪಾಂಜಿಯ ಹೆಸರು ಸುಲ್ತಾನ್. ಯಾವುದು? ಸುಲ್ತಾನ್. ಇನ್ನು ಬಹುಮುಖ ಪ್ರಜ್ಞೆ ಮಲ್ಟಿಪಲ್ ಇಂಟೆಲಿಜೆನ್ಸ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಗಾರ್ಡ್ನರ್. ಯಾರು? ಗಾರ್ಡ್ನರ್. ಬುದ್ಧಿ ಸೂಚ್ಯಂಕ IQ ಕಂಡುಹಿಡಿಯುವ ಸರಿಯಾದ ಸೂತ್ರ ಯಾವುದು ಅಂತ ಕೇಳಿದರೆ ಮಾನಸಿಕ ವಯಸ್ಸು, ದೈಹಿಕ ವಯಸ್ಸು ಮತ್ತು ಇಂಟು 100 ಅನ್ನುವಂಥದ್ದು. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮಗು ಹುಟ್ಟುವಾಗ ಒಂದು ಖಾಲಿ ಹಲಗೆಯಂತಿರುತ್ತದೆ ಎಂದು ಹೇಳಿದವರು ಯಾರಪ್ಪ ಅಂದರೆ ಮಗು ಹುಟ್ಟುವಾಗ ಬ್ಲಾಕ್ ಬೋರ್ಡ್ ಥರ ಇರುತ್ತೆ ಅಂದವನು ಜಾನ್ ಲಾಕ್. ಅವನ ಅನುಭವಗಳೇ ಅವನ ಮನಸ್ಸಿನ ಮೇಲೆ ಮುದ್ರೆ ಒತ್ತುತ್ತೆ ಅಂತ ಲಾಕ್ ಹೇಳಿದರು. ಇನ್ನು ಸಮನ್ವಯ ಶಿಕ್ಷಣ ಅಥವಾ ಒಳಗೊಳ್ಳುವ ಶಿಕ್ಷಣ ಇನ್ಕ್ಲೂಸಿವ್ ಎಜುಕೇಷನ್ ಎಂದರೆ ಏನು ಅಂದರೆ ಎಲ್ಲ ಮಕ್ಕಳಿಗೂ ಸಾಮಾನ್ಯ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಒಂದೇ ಶಾಲೆಯಲ್ಲಿ ಸಮಾನ ಶಿಕ್ಷಣ ನೀಡುವಂಥದ್ದು. ಸೂಕ್ಷ್ಮ ಬೋಧನೆ ಮೈಕ್ರೋ ಟೀಚಿಂಗ್ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಅಲೆನ್. ಯಾರು? ಅಲೆನ್. ಸಾಮಾನ್ಯದಿಂದ ನಿರ್ದಿಷ್ಟ ಉದಾಹರಣೆಗಳೊಂದಿಗೆ ಸಾಗುವ ವಿಧಾನ ಯಾವುದು ಅಂದರೆ ನಿಗಮನ ಪದ್ಧತಿ. ನಿಗಮನ ನೀವು ಕ್ಲಾಸಲ್ಲಿ ಕೇಳಿರ್ತೀರ. ಮೊದಲು ಸೂತ್ರ ಹೇಳಿ ಆಮೇಲೆ ನಿಯಮವನ್ನು ತಿಳಿಸಿ ಉದಾಹರಣೆಗಳನ್ನು ಬಿಡಿಸುವುದೇ ನಿಗಮನ ಪದ್ಧತಿ. ಅದಕ್ಕೆ ಆಪೋಸಿಟ್ ಯಾವುದಪ್ಪ ಅಂದರೆ ಅನೇಕ ಉದಾಹರಣೆಗಳನ್ನು ಗಮನಿಸಿ ಒಂದು ಸಾಮಾನ್ಯ ನಿಯಮವನ್ನು ತರ್ಕಿಸುವಂಥದ್ದೇ ಅನುಗಮನ. ಉಲ್ಟಾ, ಅದು ಉದಾಹರಣೆಗಳನ್ನು ಓದಿದರೆ ಇದು ಸಾಮಾನ್ಯವಾಗಿ ಮೊದಲು ಸಾಮಾನ್ಯೀಕರಣ ಮಾಡುವುದು ಆಗಮನ ಆಗುವಂಥದ್ದು. ಇನ್ನು ಯೋಜನಾ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅಂದರೆ ಕಿಲ್ ಪ್ಯಾಟ್ರಿಕ್. ಯಾರು? ಕಿಲ್ ಪ್ಯಾಟ್ರಿಕ್. ಸ್ನೇಹಿತರೆ, ಇದು ಇವತ್ತಿನ ಕ್ಲಾಸ್ ಆಗಿರುವಂಥದ್ದು. PDF ಬಗ್ಗೆ ನಾನು ಆಗಲೇ ಹೇಳಿದೆ. PDF ಬೇಕಾದರೆ ನೀವು ಅದನ್ನು ಪಡ್ಕೋಬೋದು. ಇಲ್ಲ ಸರ್ ನಾವು PDF ಬೇಕಾಡ ಅಂದರೆ ನಮ್ಮಲ್ಲೇ ಇರುವಂತಹ ಕ್ಲಾಸ್ಗಳನ್ನು ಕೇಳಿ ನೀವು ಅಲ್ಲಿ ಸ್ವಲ್ಪ ನೋಟ್ಸನ್ನು ಮಾಡ್ಕೋಬೋದು. ನೋಟ್ಸನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು, ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಬಟ್ ಟೈಮ್ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಓಕೆ ಸ್ನೇಹಿತರೆ, ಧನ್ಯವಾದ.